ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತೀಚೆಗಷ್ಟೇ ಯುಪಿಎಸ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದೆ. ರಾಜ್ಯದ ಹಲವರು ರ್ಯಾಂಕ್ ಗಳಿಸಿದ್ದಾರೆ. ಅದೇ ಹಿನ್ನೆಲೆ ದೇಶದಲ್ಲಿ ಅತ್ಯಂತ ಪ್ರತಿಷ್ಠಿತ ಮತ್ತು ಅತಿ ಹೆಚ್ಚು ಜವಾಬ್ದಾರಿ ಹೊಂದಿರುವ ಐಎಎಸ್ ಅಧಿಕಾರಿಗಳ ವೃತ್ತಿ ಜೀವನ ಹೇಗಿರುತ್ತೆ, ತರಬೇತಿ ಮುಗಿದ ಬಳಿಕ ಸಿಗುವ ಮೊದಲ ಪೋಸ್ಟಿಂಗ್ ಯಾವುದು, ಪ್ರಮೋಷನ್ ಹೇಗಿರುತ್ತೆ, ಇದೆಲ್ಲವನ್ನ ಹೇಳ್ತೀವಿ. ಈ ಸ್ಟೋರಿ ನೋಡಿ. ದೇಶದಲ್ಲಿ ಅತ್ಯಂತ ಪ್ರತಿಷ್ಠಿತ ಮತ್ತು ಅತಿ ಹೆಚ್ಚು ಜವಾಬ್ದಾರಿ ಹೊಂದಿರುವ ಸರ್ಕಾರಿ ಹುದ್ದೆ ಅಂದ್ರೆ ಅದು ಭಾರತೀಯ ಆಡಳಿತ ಸೇವೆ ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಐಎಎಸ್. ಪ್ರತಿ ವರ್ಷ ಲಕ್ಷಾಂತರ ಯುವಕ ಯುವತಿಯರು ಈ ಹುದ್ದೆಗೇರುವ ಕನಸು ಕಾಣ್ತಾರೆ ಮತ್ತು ಅದಕ್ಕಾಗಿ ಹಗಲಿರುಳು ಕಠಿಣ ಶ್ರಮ ಪಡ್ತಾರೆ. ಆದರೆ ಒಬ್ಬ ಅಭ್ಯರ್ಥಿ ಯುಪಿಎಸ್ಸಿ ಪರೀಕ್ಷೆ ಪಾಸ್ ಮಾಡಿ ಐಎಎಸ್ ಅಧಿಕಾರಿಯಾದ ಬಳಿಕ ತರಬೇತಿ ಮುಗಿಸಿ ಅವರಿಗೆ ಸಿಗುವ ಮೊದಲ ಹುದ್ದೆ ಯಾವುದು, ಮುಂದೆ ಅವರ ಪ್ರಮೋಷನ್ ಹೇಗೆ ನಡೆಯುತ್ತೆ, ಈ ಬಗ್ಗೆ ಅನೇಕರಿಗೆ ಕುತೂಹಲವಿರುತ್ತೆ. ಆ ಕುರಿತಾದ ಸಂಪೂರ್ಣ ಮಾಹಿತಿ ಇಲ್ಲಿದೆ. ತರಬೇತಿ ಹೇಗಿರುತ್ತೆ, ಎಲ್ಲಿ ನಡೆಯುತ್ತೆ? ಯಾವುದೇ ಅಭ್ಯರ್ಥಿ ಯುಪಿಎಸ್ಸಿ ಸಿವಿಲ್ ಸೇವಾ ಪರೀಕ್ಷೆ ಪಾಸ್ ಮಾಡಿ ಐಎಎಸ್ ಅಧಿಕಾರಿಯಾಗಿ ಆಯ್ಕೆಯಾದ ತಕ್ಷಣ ಅವರನ್ನ ನೇರವಾಗಿ ತರಬೇತಿಗಾಗಿ ಕಳುಹಿಸಲಾಗುತ್ತೆ. ಉತ್ತರಾಖಂಡದ ಮಸೂರಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ಅಕಾಡೆಮಿಯಲ್ಲಿ ಈ ತರಬೇತಿ ನಡೆಯುತ್ತೆ. ಇಲ್ಲಿ ಅವರಿಗೆ ಆಡಳಿತ, ಕಾನೂನು, ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಸಾರ್ವಜನಿಕ ಸೇವೆಗೆ ಸಂಬಂಧಿಸಿದ ಕಾರ್ಯಗಳ ಬಗ್ಗೆ ಆಳವಾದ ಅರಿವು ಮೂಡಿಸಲಾಗುತ್ತೆ. ಮೊದಲ ಫೀಲ್ಡ್ ಪೋಸ್ಟಿಂಗ್ ಯಾವುದು? ತರಬೇತಿ ಪೂರ್ಣಗೊಂಡ ನಂತರ ಐಎಎಸ್ ಅಧಿಕಾರಿಗೆ ಅವರ ಮೊದಲ ಫೀಲ್ಡ್ ಪೋಸ್ಟಿಂಗ್ ನೀಡಲಾಗುತ್ತೆ. ಸಾಮಾನ್ಯವಾಗಿ ಈ ಪೋಸ್ಟಿಂಗ್ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್, ಅಸಿಸ್ಟೆಂಟ್ ಕಲೆಕ್ಟರ್ ಅಥವಾ ಜಾಯಿಂಟ್ ಮ್ಯಾಜಿಸ್ಟ್ರೇಟ್ ಹುದ್ದೆಯದ್ದಾಗಿರುತ್ತೆ. ಈ ಹುದ್ದೆಯಲ್ಲಿರುವಾಗ ಅಧಿಕಾರಿಗೆ ಜಿಲ್ಲೆಯ ಒಂದು ನಿರ್ದಿಷ್ಟ ಭಾಗದ ಅಂದ್ರೆ ಉಪವಿಭಾಗ ಜವಾಬ್ದಾರಿಯನ್ನ ನೀಡಲಾಗುತ್ತೆ. ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಸರ್ಕಾರಿ ಯೋಜನೆಗಳನ್ನ ಜಾರಿಗೊಳಿಸೋದು ಮತ್ತು ಜನರ ಸಮಸ್ಯೆಗಳನ್ನ ಆಲಿಸೋದು ಇವರ ಮುಖ್ಯ ಕೆಲಸವಾಗಿರುತ್ತೆ. ಆಡಳಿತ ಯಂತ್ರವನ್ನ ಹತ್ತಿರದಿಂದ ಅರ್ಥ ಮಾಡಿಕೊಳ್ಳಲು ಇದು ಅತ್ಯಂತ ಪ್ರಮುಖ ಹಂತವಾಗಿದೆ. ಮೊದಲ ಪ್ರಮೋಷನ್ ಸಿಗೋದು ಯಾವಾಗ? ಒಬ್ಬ ಐಎಎಸ್ ಅಧಿಕಾರಿ ಸುಮಾರು 3 ರಿಂದ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಅವರಿಗೆ ಮೊದಲ ಪ್ರಮೋಷನ್ ಸಿಗುತ್ತೆ. ನಂತರ ಅವರನ್ನ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಅಥವಾ ಯಾವುದಾದ್ರೂ ಮಹಾನಗರ ಪಾಲಿಕೆಯ ಆಯುಕ್ತರಾಗಿ ನೇಮಿಸಬಹುದು. ಈ ಹಂತದಲ್ಲಿ ಅವರ ಜವಾಬ್ದಾರಿಗಳು ಮತ್ತಷ್ಟು ಹೆಚ್ಚಾಗುತ್ತವೆ. ಅನುಭವ ಹೆಚ್ಚಾದಂತೆ ಡಿಸಿ, ಡಿಎಂ ಆಗ್ತಾರೆ. ವರದಿಗಳ ಪ್ರಕಾರ ಸುಮಾರು 9 ರಿಂದ 12 ವರ್ಷಗಳ ಸೇವೆಯ ನಂತರ ಹಲವು ಐಎಎಸ್ ಅಧಿಕಾರಿಗಳನ್ನ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಥವಾ ಜಿಲ್ಲಾಧಿಕಾರಿಯಾಗಿ ನೇಮಿಸಲಾಗುತ್ತೆ. ಇದು ಜಿಲ್ಲಾಡಳಿತದ ಅತ್ಯಂತ ಪ್ರಮುಖ ಹುದ್ದೆಯಾಗಿದೆ. ಇಡೀ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ, ಅಭಿವೃದ್ಧಿ ಕಾರ್ಯಗಳು, ಚುನಾವಣೆ, ವಿಪತ್ತು ನಿರ್ವಹಣೆಯಂತಹ ಮಹತ್ತರ ಜವಾಬ್ದಾರಿಗಳು ಜಿಲ್ಲಾಧಿಕಾರಿ ಮೇಲಿರುತ್ತವೆ. ಸುಮಾರು 16 ರಿಂದ 24 ವರ್ಷಗಳ ಸುದೀರ್ಘ ಸೇವೆಯ ನಂತರ ಐಎಎಸ್ ಅಧಿಕಾರಿಗಳು ರಾಜ್ಯ ಸರ್ಕಾರದಲ್ಲಿ ಕಾರ್ಯದರ್ಶಿ ಅಥವಾ ಕಮಿಷನರ್ ಹುದ್ದೆಗಳಿಗೆ ಏರಬಹುದು. ಇನ್ನು ಕೆಲವರಿಗೆ ಕೇಂದ್ರ ಸರ್ಕಾರದಲ್ಲೂ ಕೆಲಸ ಮಾಡುವ ಅವಕಾಶ ಸಿಗಲಿದ್ದು ಜಾಯಿಂಟ್ ಸೆಕ್ರೆಟರಿಯಂತಹ ಹುದ್ದೆಗಳನ್ನು ನಿಭಾಯಿಸುತ್ತಾರೆ. ಉನ್ನತ ಮಟ್ಟದಲ್ಲಿ ನೀತಿಗಳನ್ನು ರೂಪಿಸುವಲ್ಲಿ ಇವರ ಪಾತ್ರ ಪ್ರಮುಖವಾಗಿರುತ್ತೆ. ಅತ್ಯುನ್ನತ ಹುದ್ದೆಗೇರುವ ಅವಕಾಶ.
ಐಎಎಸ್ ಅಧಿಕಾರಿಯ ಅನುಭವ 25 ವರ್ಷಗಳನ್ನ ಮೀರಿದಾಗ ಅವರಿಗೆ ಅಡಿಷನಲ್ ಸೆಕ್ರೆಟರಿ ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂದ್ರೆ ಪ್ರಧಾನ ಕಾರ್ಯದರ್ಶಿ ಮುಂತಾದ ಉನ್ನತ ಹುದ್ದೆಗಳು ಒಲಿಯುತ್ತವೆ. ಇದೇ ರೀತಿ ವೃತ್ತಿ ಜೀವನದ ಉತ್ತುಂಗದಲ್ಲಿ ರಾಜ್ಯ ಮಟ್ಟದಲ್ಲಿ ಅತ್ಯುನ್ನತ ಆಡಳಿತ ಹುದ್ದೆಯಾದ ಮುಖ್ಯ ಕಾರ್ಯದರ್ಶಿ ಹಾಗೂ ಇಡೀ ದೇಶದಲ್ಲಿ ಅತ್ಯುನ್ನತ ಆಡಳಿತಾತ್ಮಕ ಹುದ್ದೆಯಾದ ಕ್ಯಾಬಿನೆಟ್ ಸೆಕ್ರೆಟರಿ ಹುದ್ದೆಗೆ ಇರುವ ಅವಕಾಶವು ಈ ಅಧಿಕಾರಿಗಳಿಗಿರುತ್ತೆ. ಪ್ರಮೋಷನ್ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಐಎಎಸ್ ಅಧಿಕಾರಿಗಳ ಪ್ರಮೋಷನ್ ಒಂದು ನಿರ್ದಿಷ್ಟ ಪ್ರಕ್ರಿಯೆಯ ಅಡಿಯಲ್ಲಿ ನಡೆಯುತ್ತೆ. ಇದರಲ್ಲಿ ಅವರ ಕೆಲಸದ ಅನುಭವ, ಕಾರ್ಯಕ್ಷಮತೆ ಮತ್ತು ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ಪರಿಗಣಿಸಲಾಗುತ್ತೆ. ಪ್ರತಿ ವರ್ಷ ಅಧಿಕಾರಿಗಳ ಕಾರ್ಯಕ್ಷಮತೆಯ ಬಗ್ಗೆ ರಹಸ್ಯ ವರದಿಯೊಂದನ್ನು ಸಿದ್ಧಪಡಿಸಲಾಗುತ್ತೆ. ಇದನ್ನ ವಾರ್ಷಿಕ ಗೌಪ್ಯ ವರದಿ ಅಂತ ಕರೆಯಲಾಗುತ್ತೆ. ಇದರ ಆಧಾರದ ಮೇಲೆಯೇ ಅಧಿಕಾರಿಗೆ ಯಾವಾಗ ಮತ್ತು ಯಾವ ಹುದ್ದೆಗೆ ಪ್ರಮೋಷನ್ ನೀಡಬೇಕು ಎಂಬುದನ್ನ ನಿರ್ಧರಿಸಲಾಗುತ್ತೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.